ಶುಭಾಶಯಗಳು ನಮ್ಮ ಅಪ್ಪು ಸರ್ಗೆ. ಅಪ್ಪು ಸರ್ ದೊಡ್ಡ ಅಭಿಮಾನಿ. ನಾವು ಉತ್ತರ ಕರ್ನಾಟಕ ರಾಯಚೂರಿಂದ ಬಂದಿದ್ದೀವಿ. ಒಂದು 15 ಜನ ಹುಡುಗರು ಬಂದಿದ್ದೀವಿ. ಅಭಿಮಾನಿಯಿಂದ ಭಾಳ ಅಭಿಮಾನಿ, ದೊಡ್ಡ ಅಭಿಮಾನಿ. ಅಪ್ಪು ಸರ್ ನಮ್ಮ ಮನಸ್ಸಲ್ಲಿ ಭಾಳ ಇದ್ದಾರೆ. ಇವಾಗ ಮನುಷ್ಯ ಇಲ್ಲಾಂದ್ರೂ ದೇವರಾಗಿ ನಮ್ಮ ಮನಸ್ಸಲ್ಲಿದ್ದಾರೆ. ಕರ್ನಾಟಕ ಜನರ ಮನಸ್ಸಿಗೆ ಇದ್ದಿದ್ದಾರೆ. ತುಂಬ ಜನರಿಗೆ ಭಾಳ ಆಶ್ರಯ ಆಗಿದೆ. ಅಪ್ಪು ಸರ್ ಯಾವತ್ತಿಗೆ ಚಿರಋಣಿ ಆಗಿರ್ತವೆ ಅಂತ ಇದೆ ಹೇಳೋಕ್ಕೆ ಖುಷಿ. ಅಪ್ಪು ಅಂದ ತಕ್ಷಣ ನಿಮಗೆ ಮೊದಲಿಗೆ ನೆನಪಿಗೆ ಬರುವಂಥದ್ದು ಏನು ಅಂತ ಹೇಳಿ? ಅಪ್ಪು ಅಂದ್ರೆ ನಮಗೆ ಅನಾಥಾಶ್ರಮಗಳು ನೆನಪು ಬರ್ತವೆ ಭಾಳ. ಫಸ್ಟಿಗೆ ಬರೋದು ಅನಾಥಾಶ್ರಮಗಳು. ಮಕ್ಕಳಿಲ್ಲ ಅಂತಂದ್ರೂ ಅವರು ಮಗನಾಗಿ ಸಾಕ್ತಾಯಿದ್ದಾರೆ ಎಲ್ಲರೂ. ಅದಕ್ಕೆ ಭಾಳ ನಾನು ಖುಷಿ ಪಡ್ತೀನಿ. ಈಗ ಅಪ್ಪು ಅವರು ಇದ್ದಾಗ ನಿಮ್ಮ ಭಾಗ ಅಂದರೆ ಉತ್ತರ ಕರ್ನಾಟಕಕ್ಕೂ ಕೂಡ ಭಾಳಷ್ಟು ಕರ್ನಾಟಕ ಅಂದರೆ ಭಾಳಷ್ಟು ಸಂದರ್ಭದಲ್ಲಿ ಬಂದಿದ್ದಾರೆ. ಅವಾಗ ನಿಮ್ಮ ಭೇಟಿ ಮಾಡಿದಾರಾ? ಸಿಕ್ಕಿದ್ರ ನಿಮಗೆ? ಒನ್ ಟೈಮ್ ಹಾಸ್ಪಿಟಲ್ ಸಿಕ್ಕಿದ್ದಾರೆ. ಒನ್ ಟೈಮ್ ಸಿಕ್ಕಿದ್ದಾರೆ. ಆಲ್ಮೋಸ್ಟ್ ಆಲ್ ನಾವು ಬೆಂಗಳೂರಲ್ಲಿ ಜಾಸ್ತಿ ದೂರದಿಂದನೇ ನೋಡಿರ್ತೀವಿ. ಉತ್ತರ ಕರ್ನಾಟಕ ಪ್ರೀತಿ ಅಪ್ಪಿಗೆ ಭಾಳ ಇದೆ. ಉತ್ತರ ಕರ್ನಾಟಕ ಜನ ಅಂದರೆ ಭಾಳ ಖುಷಿ ಅವರಿಗೆ. ನಾವು ಅಲ್ಲಿಂದ ಇವಾಗ ಒಂದು ಕೃಷಿಯರ ಜನ ಬಂದಿದ್ದೀವಿ, 15 ಜನ ಬಂದಿದ್ದೀವಿ ಉತ್ತರ ಕರ್ನಾಟಕದಿಂದ. ಯಾಕೆ ಉತ್ತರ ಕರ್ನಾಟಕದ ಮಂದಿನ ಭಾಳ ಇಷ್ಟಪಡ್ತಾರೆ ಅಪ್ಪು ಅಂತ? ಉತ್ತರ ಕರ್ನಾಟಕ ಜನ ಅಭಿಮಾನಿಗಳು ನಂಬಿದರೆ ಯಾವತ್ತೂ ಕೈ ಬಿಡೋದಿಲ್ಲ. ಉತ್ತರ ಕರ್ನಾಟಕ ಜನ ಯಾವತ್ತೂ ಒಂದು ಸಲ ನಂಬಿದೆ ಅಂದರೆ ಯಾರು ಬಿಡೋಲ್ಲ. ಒಂದು ಮೊದಲದ ಅಣ್ಣವ್ರ ಮಧ್ಯಾಹ್ನ ಅಂದರೆ ಭಾಳ ನಮಗೆ ಖುಷಿ. ಅಪ್ಪು ಅಂದರೆ ಭಾಳ ನಮಗೆ ದೇವ್ರಿಗಿಂತ ಅಪ್ಪನೇ ನಮಗೆ ದೇವ್ರು. ಇವಾಗ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಎಲ್ಲರೂ ಕೂಡ ಬರ್ತಿದ್ದಾರೆ, ಸಾವಿರಾರು ಮಂದಿ ಅಭಿಮಾನಿಗಳು ಬರ್ತಿದ್ದಾರೆ. ಮಧ್ಯರಾತ್ರಿಯಿಂದನೂ ಕೂಡ ಬರ್ತಿರುವಂಥದ್ದು, ಇನ್ನೂ ಕೂಡ ಬರ್ತಾ ಇದ್ದಾರೆ. ಏನು ಹೇಳ್ತೀರಾ? ಇನ್ನೂ ಅಭಿಮಾನಿಗಳು ಬರಲು ನಮ್ಮ ಅಪ್ಪು ನಾವು ಜೀವ ಇರೋವರೆಗೂ ನಮ್ಮ ಈ ಅಭಿಮಾನ ಯಾವತ್ತೂ ಕಡಿಮೆ ಆಗಲ್ಲ. ಅಪ್ಪು ಹೇಳೋಕ್ಕೆ ಇಷ್ಟು ಖುಷಿ ಪಡ್ತೀನಿ.